ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ದಶಮಾಂಶಗಳು ಅನ್ನುವಂಥ ಪಾಠದ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಈ ದಶಮಾಂಶಗಳಿಗೆ ಇಂಗ್ಲಿಷ್ನಲ್ಲಿ ಡೆಸಿಮಲ್ಸ್ ಅಂತೇಳಿ ಕರಿತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ, ಇವುಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲಿ 4 ಲೆಕ್ಕಗಳನ್ನ ತೆಗೆದುಕೊಂಡಿದ್ದೇವೆ. 651.2 ಭಾಗಾಕಾರ 4, 14.49 ಭಾಗಾಕಾರ 7, 3.96 ಭಾಗಾಕಾರ 4, 0.80 ಭಾಗಾಕಾರ 5. ಹಾಗಾದ್ರೆ ಇಲ್ಲಿ ಸಂಖ್ಯೆಗಳ ಮಧ್ಯದಲ್ಲಿ ಏನಿದೆ, ಬಿಂದು ಇದೆ. ಹಾಗಾದ್ರೆ ಇಂಥ ಸಂಖ್ಯೆಗಳಿಗೆ ನಾವು ದಶಮಾಂಶ ಸಂಖ್ಯೆಗಳು ಅಂತ ಕರಿತಾ ಇದೀವಿ. ಈ ದಶಮಾಂಶ ಸಂಖ್ಯೆಗಳ ಒಂದು ಭಾಗಾಕಾರವನ್ನು ನಾವು ಮಾಡಬೇಕಾಗಿದೆ. ಹಾಗಾದ್ರೆ ದಶಮಾಂಶ ಸಂಖ್ಯೆಗಳ ಭಾಗಾಕಾರ ಹೇಗೆ ಮಾಡೋದಂದ್ರೆ, ಕೊಟ್ಟಂತ ಸಂಖ್ಯೆಗಳನ್ನ ಮೊದಲು ಆ ಸಂಖ್ಯೆಗಳ ರೂಪದಲ್ಲಿ ಬರ್ಕೊಂಡು ಭಾಗಾಕಾರವನ್ನ ಮಾಡ್ಕೊಳ್ಳೋಣ. ಈಗ ನೋಡಿ 651.2 ಇದೆ. ಇದನ್ನ ಈಗ ನಾವು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಬರ್ಕೊಳ್ಳೋಣ. 6, 5, 1, 2. ಹೌದಾ? ಹಾಗಾದ್ರೆ ಇದನ್ನ ಈಗ ಏನ್ ಮಾಡೋಣ, 4ರಲ್ಲೇ ಭಾಗಿಸೋಣ. ಹೌದಾ? 4 ಬಂದಲೇ 4, ಇಲ್ಲಿ 6 ಇದೆ. ಹೌದಾ? 6ಕ್ಕಿಂತ ಸಣ್ಣ ಸಂಖ್ಯೆ ಯಾವ್ದು? 4 ಆಗ್ತಾ ಇದೆ. ಎಷ್ಟು ಇತ್ತು? 2. 5 ಇಳಿಸ್ಕೊಂಡ್ರಿ. ಹೌದಾ? 4ರ ಬಗ್ಗೆ ಇಲ್ಲಿ 25 ಇಲ್ಲ. 4 6 24. 1 ಉಳಿತು. 1 ಇಳಿಸ್ಕೊಂಡ್ರಿ. ಹಾಗಾದ್ರೆ 4ರ ಬಗ್ಗೆ ಇಲ್ಲಿ 11 ಇಲ್ಲ. 11ಕ್ಕಿಂತ ಸಣ್ಣ ಸಂಖ್ಯೆ 8. ಹೌದಾ? ಹಾಗಾದ್ರೆ 4 2 8. ಹಾಗಾಗಿ ಇಲ್ಲಿ ಎಷ್ಟು ಉಳಿತು? 11ರಲ್ಲಿ 8 ಕಳೆದ್ರೆ 3 ಉಳಿತು. ಇದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಈಗ ನೋಡಿ 3 ಉಳಿತು. ನೆಕ್ಸ್ಟ್ ಸಂಖ್ಯೆಯನ್ನು ಇಳಿಸ್ಕೊಂಡಾಗ ಅದೆಷ್ಟಾಯ್ತು? 32 ಆಯ್ತು. ಹಾಗಾದ್ರೆ 4 8 ಎಷ್ಟಾಯ್ತು? 32. 32ರಲ್ಲಿ 32 ಕಳೆದಾಗ 0 ಬರ್ತಾ ಇದೆ. ಹಾಗಾದ್ರೆ ನಮಗಿಲ್ಲಿ ಭಾಗಲಬ್ಧ ಎಷ್ಟು ಬಂತು? 1628. ಹೌದಾ? 1628 ಅಂತೇಳಿ ಉತ್ತರ ಬಂದಿದೆ. ಹಾಗಾದ್ರೆ ಈಗ ನಾವು ಭಾಗಾಕಾರ ಲೆಕ್ಕವನ್ನು ಮಾಡಿದೀವಿ. ಇನ್ನೇನ್ ಮಾಡ್ಬೇಕಾಗಿದೆ ಅಂದ್ರೆ ದಶಮಾಂಶ ಪಾಯಿಂಟ್ ಅನ್ನ ಇಡಬೇಕು. ಇಲ್ಲಿ ನೋಡಿ ಉತ್ತರದಲ್ಲಿ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ಇಲ್ಲಿಯೂ ಕೂಡ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಹಾಗಾದ್ರೆ 162.8 ಈ ರೀತಿಯಾಗಿ ಇದರ ಉತ್ತರ ಬರ್ತಾ ಇದೆ. ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕ 14.49 ಭಾಗಾಕಾರ 7. ಈಗ ನೋಡಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ 1449 ಭಾಗಾಕಾರ 7 1449 ಆಗ್ತಾ ಇದೆ. ಹಾಗಾದ್ರೆ ನೋಡಿ 7ರ ಬಗ್ಗೆ ಇಲ್ಲಿ 14 ಇದೆಯಾ? ಇದೆ. 7 2ರಲ್ಲಿ 14 0 0. ಈಗ 4ಅನ್ನು ಇಳಿಸ್ಕೊಂಡ್ರಿ. ಈ ಸಂಖ್ಯೆಯನ್ನು ಇಳಿಸ್ಕೊಂಡಾಗ ಇದಕ್ಕಿಂತ ಇದು ಸಾಂದಿದೆ. ಹಾಗಾದ್ರೆ ಹತ್ತೋದಿಲ್ಲ. ಇಲ್ಲೊಂದು ಏನು ಮಾಡ್ಬೇಕು, ನಾವು 0ಯನ್ನ ಕೊಟ್ಕೋಬೇಕು. ಕೊಟ್ಟು ಮುಂದಿನ ಸಂಖ್ಯೆಯನ್ನ ಇಳಿಸ್ಕೊಳ್ಬೇಕು. ಹಾಗಾದ್ರೆ ಎಷ್ಟಾಯ್ತು? 49 ಆಯ್ತು. 7 ಎಷ್ಟಲೇ? 7 7ರಲ್ಲಿ 49 0 0. ಹಾಗಾದ್ರೆ ಇಲ್ಲಿ ನಮ್ಗೆ ಉತ್ತರ ಎಷ್ಟು ಬಂದಿದೆ? 207. 207. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ಉತ್ತರದಲ್ಲಿ ಕೂಡ ನಾವೇನ್ ಮಾಡ್ಬೇಕು? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಹಾಗಾದ್ರೆ ಎಷ್ಟಾಗ್ತದೆ? 2.07. ನೋಡಿ ಇದರ ಉತ್ತರ 207 ಇಲ್ಲಿ ಬಂದಿದೆಯಲ್ಲ, ಈ ಸಂಖ್ಯೆನ ಬರ್ಕೊಂಡು ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಇಲ್ಲಿ 2 ಸ್ಥಾನ ಬಿಟ್ಟು ನಾವೇನ್ ಮಾಡ್ಬೇಕಾಗಿದೆ? ಪಾಯಿಂಟ್ ಅನ್ನ ಕೊಡಬೇಕಾಗಿದೆ. ಅದೇ ರೀತಿಯಲ್ಲಿ ಇದೊಂದು ಲೆಕ್ಕ 3.96 ಭಾಗಾಕಾರ 4. ಹಾಗಾದ್ರೆ ಇದನ್ನ ಏನಂತ ಬರ್ಕೋಬೇಕು? 396. 396 ಭಾಗಾಕಾರ 4. ಈಗ ನೋಡಿ ಇಲ್ಲಿ 39 ಇದೆ. 4 ಹತ್ತಲೇ ಎಷ್ಟಾಗ್ತಾ ಇದೆ? 40 ಆಗ್ತಾ ಇದೆ. ಹಾಗಾದ್ರೆ 4 9 36. 39ಕ್ಕಿಂತ ಸಣ್ಣ ಸಂಖ್ಯೆ 36. 4 9 36. 9ರಲ್ಲಿ 6 ಕಳೆದಾಗ 3 ಇತ್ತು. 3 ಕಳೆದಾಗ 0. 6 ಇಳಿಸ್ಕೊಂಡ್ವಿ. ಮತ್ತೆ 4 9 36. ಹಾಗಾದ್ರೆ ಇಲ್ಲಿ ಉತ್ತರ ಎಷ್ಟು ಬಂತು? 99.
99 ಹೌದಾ. ಇದನ್ನ ಬರ್ಕೊಂಡ್ವಿ. ಈಗ ಇಲ್ಲಿ ನೋಡಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡು ಇದೆ. ಹಾಗಾದ್ರೆ ಇಲ್ಲಿಯೂ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಹಾಗಾದ್ರೆ ಇಲ್ಲಿ ಉತ್ತರ 0.99. ಅದೇ ರೀತಿಯಲ್ಲಿ 0.80 ಭಾಗಾಕಾರ 5 ಅಂತಿದೆ. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇದು ಎಷ್ಟಾಗ್ತಾ ಇದೆ ಅಂದ್ರೆ 80. ಹೌದಾ, ಇದು ಎಷ್ಟಾಗ್ತದೆ 80. ಈಗ 80 ಏನ್ ಮಾಡ್ಬೇಕಾಗಿದೆ 5ರಿಂದ ಭಾಗಿಸೋಣ. 5ರ ಬಗ್ಗೆ ಇಲ್ಲಿ 8 ಇಲ್ಲ, 8ಕ್ಕಿಂತ ಸಣ್ಣ ಸಂಖ್ಯೆ 5. 5 ಒಂದಲೇ 5. 8ರಲ್ಲಿ 5ನ ಕಳೆದಾಗ 3 ಉಳಿತು. 0ನ್ನ ಇಳಿಸ್ಕೊಂಡ್ವಿ. 5 6ಲೆ 30. 0 0. ಹಾಗಾದ್ರೆ ಎಷ್ಟು ಬಂತು ಉತ್ತರ 16. ಹಾಗಾದ್ರೆ ಇಲ್ಲಿ ದಶಮಾಂಶ ವಿಚಾರ ಮಾಡಿದಾಗ 1 ಸ್ಥಾನ 2 ಸ್ಥಾನ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಇಲ್ಲಿಯೂ 1 ಸ್ಥಾನ 2 ಸ್ಥಾನ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಹೌದಾ, ಇಲ್ಲಿ ಏನು ಇಲ್ಲ ಅಂದ್ರೆ 0. ಹಾಗಾದ್ರೆ ಈ ಲೆಕ್ಕದ ಉತ್ತರ ಎಷ್ಟಾಗ್ತದೆ 0.16. ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ ಈ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.